ಹೈಯರ್ ಸೆಕೆಂಡರಿ ವಿಭಾಗದ ದ್ವಿತೀಯ ವರ್ಷದ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ, ನಮಸ್ಕಾರ. ಈಗಾಗಲೇ ನೀವು ಬಿಳಿತೆರೆ ಘಟಕದಲ್ಲಿ 2 ಪಾಠಗಳನ್ನು ಅಧ್ಯಯನ ಮಾಡಿದ್ದೀರಿ. ಒಂದು ಬಣ್ಣದ ಲೋಕ, ಆ ಪಾಠದಲ್ಲಿ ಸಿನಿಮಾ ನಿರ್ಮಾಣದ ವಿವಿಧ ಹಂತಗಳನ್ನು ಹೇಳಿದ್ದಾರೆ. ಬಾಲಿವುಡ್ ಅಲ್ಲಿ ಹೇಗೆ, ನಮ್ಮ ಕನ್ನಡದಲ್ಲಿ ಹೇಗೆ, ವಿದೇಶದಲ್ಲಿ ಹೇಗೆ, ಆ ಸಿನಿಮಾ ನಿರ್ಮಾಣದ ವಿವಿಧ ಹಂತಗಳಲ್ಲಿ ನಾವು ನೋಡಿದ್ದೇವೆ. ಸಿನಿಮಾ ನಿರ್ದೇಶಕರು, ನಿರ್ಮಾಪಕರಾಗಿರ್ಬೋದು, ಹಾಡುಗಳಾಗಿರ್ಬೋದು, ಚಿತ್ರಕಥೆ ಬರೆಯುವ ವಿಷಯವಾಗಿರ್ಬೋದು, ಎಲ್ಲವನ್ನು ನಾವು ಹಂತ ಹಂತವಾಗಿ ನಾವಲ್ಲಿ ಗಮನಿಸಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆಯೇ 2ನೇ ಪದ್ಯ ಆಗದು ಎಂದು ಚಲನಚಿತ್ರ ಗೀತೆಯ ಸೊಗಸು, ಅದು ಯಾವ ರೀತಿ ಸಿನಿಮಾದ ಯಶಸ್ಸಿಗೆ ಕಾರಣವಾಗ್ತದೆ ಎನ್ನುವ ಅಂಶವನ್ನು ಕೂಡ ಅಲ್ಲಿ ನಾವು ಗಮನಿಸಿದ್ದೇವೆ. ಹಾಗೆಯೇ ಈ ಎಲ್ಲ ಅಂಶ ನಾವು ನೋಡಿಕೊಂಡು ಈಗ ನಾವು ಮುಂದಿನ ಪಾಠಕ್ಕೆ ಹೋಗಲಿದ್ದೇವೆ. ಅದರ ಮುಂಚೆ ಸ್ವಲ್ಪ ವಿಷಯ ನಾವು ತಿಳ್ಕೊಳ್ಬೇಕಾಗ್ತದೆ. ಸಿನಿಮಾ ಅನ್ನುವಾಗ ಅದು ಒಂದು ದೃಶ್ಯ ಕಲೆ. ಆ ಕಲೆ ಬಹಳ ಶ್ರೀಮಂತವಾದದ್ದು. ನಾಟಕ ರಂಗಭೂಮಿ ಇದಕ್ಕೆ ಹಿನ್ನೆಲೆ ಅಂತ ನಾವು ನೋಡಿದ್ದೇವೆ. ನಾಟಕ ರಂಗಭೂಮಿಯ ನಂತರ ಜನಪ್ರಿಯತೆಯನ್ನು ಪಡೆದಂತಹ ಒಂದು ದೃಶ್ಯ ಕಲೆ ಅಂದರೆ ನಮ್ಮ ಸಿನಿಮಾ, ಚಲನಚಿತ್ರ. ಈ ಚಲನಚಿತ್ರಕ್ಕೆ ಮೂಲ ಕಾರಣ ನಾಟಕ ಅಂತ ಹೇಳ್ತಾ ಇದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಈ ಚಲನಚಿತ್ರದ ಜನಪ್ರಿಯತೆ ಸ್ವಲ್ಪ ಮಟ್ಟಿಗೆ ಕುಗ್ಗಿ ಹೋಗಿದೆ. ಕಾರಣವೇನೆಂದ್ರೆ, ಈಗ ನಾವು ಮನೆಯಲ್ಲೇ ಕೂತು ಧಾರಾವಾಹಿಗಳನ್ನು ಆಸ್ವಾದಿಸ್ತಾ ಇದ್ದೇವೆ, ನೋಡುತ್ತಾ ಇದ್ದೇವೆ. ಈ ಕಾರಣದಿಂದಾಗಿ ಏನೇ ಇರಲಿ, ಈ ಸಿನಿಮಾ ಎನ್ನುವ ಅಥವಾ ಈ ಚಲನಚಿತ್ರ ಎನ್ನುವ ದೃಶ್ಯ ಕಲೆಯು ಕೋಟಿಗಟ್ಟಲೆ ಹಣ ಸುರಿದು ತಯಾರು ಮಾಡುವಂತಹ ಒಂದು ಉದ್ಯಮವಾಗಿದೆ. ಈ ಉದ್ಯಮ ಯಶಸ್ಸನ್ನು ಗಳಿಸುವುದು ಹೇಗೆ ಎನ್ನುವ ಅಂಶ ನಮ್ಮ ಮುಂದೆ. ಈ ಸಿನಿಮಾ ಅಥವಾ ಚಲನಚಿತ್ರ ಎನ್ನುವುದು ಬಹಳ ದುಡ್ಡು, ಹಾಗೆ ನಟರ ಪರಿಶ್ರಮ, ನಿರ್ದೇಶಕರ ಪರಿಶ್ರಮ, ಅಥವಾ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಪರಿಶ್ರಮವನ್ನು ಕಂಡು ಯಶಸ್ಸನ್ನು ಗಳಿಸುವಂಥದ್ದು. ಅಲ್ಲಿ ಕಾಣುವುದು, ನಾವು ನೋಡ್ಬೋದು, ಹಕ್ಕಿಯಂತೆ ಬಾನಲ್ಲಿ ಹಾರಾಡುವ, ಮೀನಂತೆ ನೀರಲ್ಲಿ ತೇಲಾಡುವ, ಗಂಧರ್ವನಂತೆ ಪ್ರೇಮಲೋಕದಲ್ಲಿ ವಿಹರಿಸುವ, ಅತಿ ಮಾನುಷ ಶಕ್ತಿಗಳನ್ನು ತೋರಿಸುವಂತಹ ಆ ವಿಷಯವನ್ನು ನಾವು ಅಲ್ಲಿ ಗಮನಿಸ್ತೇವೆ. ಏನೇ ಇರಲಿ, ಒಂದು ಸಮಾಜದ ರೀತಿ ನೀತಿ, ಪ್ರಾದೇಶಿಕ ಸಂಸ್ಕೃತಿ, ಸಂಪ್ರದಾಯ, ದೇಶಭಕ್ತಿ, ಭಾಷಾ ಪ್ರೇಮ, ಪ್ರೀತಿ, ಪ್ರಣಯಗಳ ಜೊತೆಗೆ ಕರುಣೆ, ಮಮತೆ, ಹೀಗೆ ಮೊದಲಾದಂತಹ ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡಿರುವಂತಹ ಕಥೆಗಳು ಅಲ್ಲಿ ಇರುತ್ತವೆ. ಆ ಕಥೆಗಳು ನಮ್ಮನ್ನು ರಂಜಿಸ್ತವೆ, ನಾವು ಅದರ ಮನೋರಂಜನೆಗೆ ಒಳಗಾಗ್ತೇವೆ, ಆಸ್ವಾದನೆ ಮಾಡ್ತೇವೆ. ಇದೆಲ್ಲ ಅಂಶ ನಾವು ಸಿನಿಮಾದಲ್ಲಿ ನೋಡುತ್ತೇವೆ. ಸಿನಿಮಾದ ವಸ್ತು ಏನಾಗಿರಬಹುದು? ಹಿಂದಿನ ಕಾಲದಲ್ಲಿ ಲೇಖಕರು ಅಥವಾ ಕವಿಗಳು ಕಾದಂಬರಿಯನ್ನು ಬರೆಯುತ್ತಾ ಇದ್ರು. ಅವರು ಯಾವತ್ತೂ ಸಿನಿಮಾಕ್ಕಾಗಿ ಕಥೆ, ಕಾದಂಬರಿಯನ್ನು ಬರೆದವರಲ್ಲ, ನಾಟಕವನ್ನು ಬರೆದವರಲ್ಲ. ಆ ನಂತರ ಆ ಕಥೆಗಳು ಸಿನಿಮಾವಾಗಿ ಜನಪ್ರಿಯತೆಯನ್ನು ಪಡೆದಿವೆ. ಇಲ್ಲಿ ವಸ್ತು ಎನ್ನುವುದು ಕವಿಗಳು ಬರೆದಂತಹ ಕಥೆ, ಕಾದಂಬರಿಗಳಾಗಿರ್ತವೆ. ಅದೇ ರೀತಿ ಕೆಲವೊಮ್ಮೆ ಪುರಾಣದ ಕಥೆಗಳಾಗಿರ್ತವೆ, ಅಥವಾ ಇವತ್ತು ಸಮಕಾಲೀನ ಈ ಸಮಾಜದಲ್ಲಿ ಬದುಕಿದಂತಹ ವ್ಯಕ್ತಿಗಳಾಗಿರ್ತಾರೆ ಈ ಸಿನಿಮಾದ ವಸ್ತು ಅಥವಾ ಕಥೆಯಾಗಿ ಬರುವಂಥದ್ದು. ನಾವಿಲ್ಲಿ ಗಮನಿಸಬೇಕಾದ್ದು, ಪುರಾಣದ ಕಥೆಗಳನ್ನಿಟ್ಟುಕೊಂಡು ಹಲವು ಸಿನಿಮಾಗಳು ನಿರ್ಮಾಣಗೊಂಡಿವೆ. ನಾವು ಈ ಹಿಂದಿನ ಪಾಠದಲ್ಲಿ ಗಮನಿಸಿದ್ದೇವೆ ಯಾವುದಂತೇಳಿ. ಆ ಅಂಶ ನಾವು ನೋಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಸಮಕಾಲೀನ ಕಥೆಗಳು ಅನ್ನಿಟ್ಟುಕೊಂಡು, ಈಗ ಕುವೆಂಪುರವರ ಕಾದಂಬರಿ ಆಗಿರ್ಬೋದು, ಕಾಣುವ ಸುಬ್ಬಮ್ಮಯ್ಯ ಕೃತಿ, ಅಥವಾ ಶಿವರಾಮ ಕಾರಂತರ ಕಾದಂಬರಿಗಳಾಗಿರ್ಬೋದು, MK ಇಂದಿರವರ ಗೆಜ್ಜೆ ಪೂಜೆ ಕಾದಂಬರಿ ಆಗಿರ್ಬೋದು, ಈ SL ಭೈರಪ್ಪ ಅವರ ವಂಶವೃಕ್ಷ ಕಾದಂಬರಿ ಆಗಿರ್ಬೋದು, ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಆನಂತರ ಆ ಕಥೆಯನ್ನು ಸಿನಾರಿಯಾಗಿ ಬದಲಿಸಿಕೊಂಡು, ಚಿತ್ರಕಥೆಯನ್ನಾಗಿ ಬದಲಿಸಿಕೊಂಡು ಸಿನಿಮಾವಾಗಿ ನಿರ್ಮಾಣವಾಗಿದೆ ಅಂತ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಸಮಕಾಲೀನ ವ್ಯಕ್ತಿಗಳು ಅಥವಾ ಸಮಕಾಲೀನ ಸಂದರ್ಭಗಳು ಅಥವಾ ಈ ಇಶ್ಯೂಗಳು, ಸಮಸ್ಯೆಗಳು, ಅದನ್ನು ಆಧರಿಸಿಕೊಂಡು ಸಿನಿಮಾ ರಚನೆಯಾಗಿವೆ.
ನಾವು ನಮ್ಮ ಕಾಸರಗೋಡಿನ ಮಟ್ಟಿಗೆ ಹೇಳ್ತಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವ ಸಿನಿಮಾ ನಾವೇನು ಕಳೆದ ವರ್ಷ ನೋಡಿದ್ದೇವೆ. ಅದು ಒಂದು ಇಲ್ಲಿಯ ಸಮಸ್ಯೆ, ಕನ್ನಡ ಭಾಷಾ ಸಮಸ್ಯೆಯನ್ನು ಎತ್ತಿಕೊಂಡು ಆ ಒಂದು ರೀತಿಯ ವಸ್ತುವನ್ನು ಆಯ್ದುಕೊಂಡು ಸಿನಿಮಾ ತಯಾರಾಗಿರುವಂಥದ್ದು. ಅದೇ ರೀತಿಯಲ್ಲಿ ಪ್ರಸಿದ್ಧ ವ್ಯಕ್ತಿಗಳನ್ನು ಆಧರಿಸಿಕೊಂಡು ಅದೇ ಮಸ್ತೂರಿ ಆಗಿರ್ಬೋದು ಅಥವಾ ಇನ್ನೊಂದು ಪ್ರಸಿದ್ಧ ವ್ಯಕ್ತಿಗಳಾಗಿರ್ಬೋದು, ಆ ರಾಜಕೀಯ ರಂಗ, ರಾಷ್ಟ್ರೀಯ ರಂಗ ಅಥವಾ ಬೇರೆ 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 ರಂಗದಲ್ಲಿ ದುಡಿಯುವಂತಹ ವ್ಯಕ್ತಿಗಳನ್ನು ಅವರ ಜೀವನ ಚರಿತ್ರೆಯನ್ನು ಉಲ್ಲೇಖಿಸಿಕೊಂಡು ಸಿನಿಮಾ ತಯಾರಾಗುವುದು ನಾವು ಗಮನಿಸಿದ್ದೇವೆ. ಆದರೆ ಈ ಎಲ್ಲ ಸಿನಿಮಾ ತಯಾರಾಗುವ ಹಿಂದೆ ಒಬ್ಬರು ನಿರ್ಮಾಪಕರು ಇರ್ತಾರೆ. ನಿರ್ಮಾಪಕರು ಒಂದು ಕಥೆಯನ್ನು ಆಯ್ದುಕೊಳ್ತಾರೆ, ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಲಿಕ್ಕೆ ಇರುತ್ತಾರೆ. ಅಂತಹ ನಿರ್ಮಾಪಕರಿದ್ರೆ ಸಾಕಾಗುವುದಿಲ್ಲ. ಅಲ್ಲಿ ನಮಗೆ ಮುಖ್ಯವಾಗಿ ನಿರ್ಮಾಪಕರ ನಂತರ ಬೇಕಾದ ಆ ನಿರ್ಮಾಪಕರು ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರೆ. ಆ ನಿರ್ದೇಶಕರು ಕೈಯಲ್ಲಿ ಈ ಚಿತ್ರ ನಿರ್ಮಾಣ ಕೊಡ್ತದೆ. ನಿರ್ದೇಶಕರ ವಿಶೇಷತೆಯನ್ನು ನಾವು ಯಾವತ್ತು ಗಮನಿಸಬೇಕಾದ. ನಾವು ಇಂದಿನ ಕಾಲದಲ್ಲಿ ಗಮನಿಸಿ ನಿರ್ದೇಶಕರ ವಿಶೇಷತೆಗಳೇನು ಎನ್ನುವುದನ್ನು ಗಮನಿಸಿದ್ದೇವೆ. ಕೆಲವೊಮ್ಮೆ ಸ್ವತಃ ಆ ಬೇರೆ ಲೇಖಕರು ಬರೆದಂತಹ ಕಥೆಗಳನ್ನ ಚಿತ್ರಕಥೆಯನ್ನಾಗಿ ಅವರೇ ಬರೆಯುತ್ತಾರೆ, ಅಥವಾ ಬೇರೆ ಕವಿಗಳಿಂದ ಚಿತ್ರಕಥೆಯನ್ನು ಬರೆಸುವುದು ಇದೆ, ಅಥವಾ ಸಿನಿಮಾಕ್ಕಾಗಿಯೇ ಕಥೆಗಳನ್ನು ಬರೆಸುವುದು ಕೂಡ ನಾವು ಗಮನಿಸಿದ್ದೇವೆ. ಅಂದ್ರೆ ಒಂದು ಕಡೆಯಲ್ಲಿ ಕವಿಗಳು ಬರೆದ ಕಥೆ ಇರ್ತದೆ, ಆ ಕಥೆಯನ್ನು ಯಾರಾದರೂ ನಿರ್ದೇಶಕರ ನಿರ್ಮಾಪಕರ ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ಕಥೆಗೆ ನಿರ್ದೇಶಕರೇ ಕೆಲವೊಂದು ಸಿನಾರಿಯ ಅಧ್ಯಯನ, ಅದನ್ನು ಚಿತ್ರಕಥೆಗೆ ಯಾವ ರೀತಿ, ಸಿನಿಮಾಕ್ಕೆ ಯಾವ ರೀತಿ ಬೇಕು ಅಂತ ಹೇಳಿ ವಿಭಾಗನಾಗಿ ಮಾಡಿಕೊಂಡು ಅಧ್ಯಯನವಾಗಿ ಮಾಡಿಕೊಂಡು ಆ ನಂತರ ಚಿತ್ರಕಥೆಯನ್ನು ಬರೆಯುವ ಕ್ರಮವನ್ನು ನಾವು ಗಮನಿಸಿದ್ದೇವೆ. ಅದು ಕೆಲವೊಮ್ಮೆ ನಿರ್ದೇಶಕರೇ ತಯಾರು ಮಾಡಿರ್ತಾರೆ ಯಾವನ್ನು, ಈ ಚಿತ್ರಕಥೆಯನ್ನು. ಆಗ ಅಲ್ಲಿ ಪೂರ್ತಿ ಸ್ವಾತಂತ್ರ್ಯ ಎನ್ನುವುದು ನಿರ್ದೇಶಕರಿಗಿರ್ತದೆ. ಚಿತ್ರಕಥೆಯನ್ನು ಬರೆಯುವವರು ಅವರಾಗಿರ್ತಾರೆ, ಆ ಒಟ್ಟು ಸಿನಿಮಾವನ್ನು ನಿರ್ದೇಶನ ಮಾಡುವವರು ಕೂಡ ಅವರೇ ಆಗಿರ್ತಾರೆ. ಆಗ ನಾವಿಲ್ಲಿ ಗಮನಿಸ್ತೇವೆ, ನಿರ್ದೇಶಕರು ಮುಖ್ಯವೋ ಅಥವಾ ನಟರು ಮುಖ್ಯವೋ, ಈ ಅಂಶವನ್ನು ನಾವು ಇಲ್ಲಿ ಸ್ವಲ್ಪ ವಿವೇಚನೆ ಮಾಡಬೇಕಾಗ್ತದೆ. ಯಾವತ್ತು ನಾವು ಇಂದಿನ ಕಾಲದಲ್ಲಿ ನಾವು ಇವತ್ತು ಯಾವತ್ತು ಸಿನಿಮಾವನ್ನು ಆಸ್ವಾದನೆ ಮಾಡುವುದಿರೋನು ಅದರಲ್ಲಿ ಅಭಿನಯಿಸಿದ ನಟರಿಂದ ಆಗಿರ್ತದೆ. ನಟರನ್ನು ನಾವು ಈಗಿನ ಕಾಲದಲ್ಲಿ ನಟರ ಅಭಿಮಾನಿಗಳ ಬಲಗವೇ ಇದೆ. ಆ ಅಭಿಮಾನಿಗಳು ಆ ನಟರು ಅಭಿನಯ ಮಾಡಿದ್ರೆ ಮಾತ್ರ ಅವರಿಗೆ ಜೈ ಹಾಕುವುದು ಅಥವಾ 100 ದಿವಸ ಓಡಿಸುವಂಥದ್ದು, ಥಿಯೇಟರ್ಗಳಲ್ಲಿ ಓಡುವಂಥದ್ದು ನಾವು ಕಾಣ್ತೇವೆ. ಅದು ಅಭಿಮಾನಿಗಳ ಬಲಗದಿಂದ ಆಗಿರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಆ ರೀತಿ ಇತ್ತೋ, ಅಭಿಮಾನಿಗಳ ಬಲಗ ಏನುವುದಿತ್ತೋ ಇದ್ದಿರಬಹುದು. ಆದರೆ ಆ ಅಭಿಮಾನಿಗಳಿಂದಲೇ ಯಶಸ್ಸಿಯನ್ನು ಕಾಣುವುದು ಇವತ್ತಿನ ಸಿನಿಮಾಗಳಾಗಿರ್ತವೆ. ಆ ಕಾಲದಲ್ಲಿ ಜನಪ್ರಿಯತೆ ಎನ್ನುವುದು ಜನರ ಮನೋರಂಜನೆಗೆ ಮೀಸಲಾಗಿತ್ತು. ಈ ಅಂಶ ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿ ಈ ನಟರು ಕೂಡ ಹಾಗೆ ನಟರಿಂದಲೇ ಹೆಸರನ್ನು ಗಳಿಸಿದ ಹಲವು ಸಿನಿಮಾ ನಾವು ಗಮನಿಸಿದ್ದೇವೆ. ನಾವು ಹಿಂದೆ ನೋಡಿದ್ರೆ ಈಗ ನಮ್ಮ ಬೇಡರ ಕಣ್ಣಪ್ಪ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಇಂತಹ ಸಿನಿಮಾಗಳೆಲ್ಲ ಯಶಸ್ವಿ ಗಳಿಸಿರುವಂಥದ್ದು ಅಲ್ಲಿ ನಟನೆ ಇಲ್ಲ. ಅಲ್ಲಿ ಯಾರು ಕೂಡ ನಿರ್ದೇಶಕರನ್ನು ಉಲ್ಲೇಖಿಸಲಿಲ್ಲ, ಅವರ ಮಹತ್ವವನ್ನು ಹೇಳಲಿಲ್ಲ. ನಟನೆ ಅಭಿಮಾನಿಗಳ ಬಲಗವನ್ನು ನಾವೀಗ ಗಮನಿಸ್ತೇವೆ. ನಾವು ಇವತ್ತು ಸಿನಿಮಾ ನೋಡುವುದು ಕೂಡ ನಾವು ಯಾರ ಸಿನಿಮಾ ಎನ್ನುವುದು ಮುಖ್ಯ ಅಂಶವನ್ನು ಇಟ್ಟುಕೊಂಡು ಯಾರಲ್ಲಿ ನಟರು ಯಾರೋ ಎನ್ನುವುದನ್ನು ನೋಡಿಕೊಂಡು ಸಿನಿಮಾವನ್ನು ಆಸ್ವಾದನೆ ಮಾಡ್ತೇವೆ. ಏನೇ ಇರಲಿ, ಅದೇನಿದ್ರು ಕೂಡ ಸಿನಿಮಾದ ಯಶಸ್ಸು ಎನ್ನುವುದು ಎಲ್ಲಿ ಅಂತ ನಾವೀಗ ಯೋಚನೆ ಮಾಡಬೇಕಾಗ್ತದೆ. ಕೋಟಿ ಕೋಟಿ ಹಣ ಸುರಿಯುವುದರಿಂದಲೇ, ನಟರಿಂದಲೇ, ನಿರ್ದೇಶಕರಿಂದಲೇ, ನಿರ್ಮಾಪಕರಿಂದಲೇ, ಹಾಡುಗಳಿಂದಲೇ ಅಥವಾ ವೇಷಭೂಷಣಗಳಿಂದಲೇ, ಈ ಎಲ್ಲ ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಎಲ್ಲಿಂದ ಯಶಸ್ಸು ಕಾಣುವುದು ಎನ್ನುವುದು ಒಂದು ಹಂತದಲ್ಲಿ ಇವತ್ತಾದ್ರೆ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಯಾವ ರೀತಿಯ ಸಿನಿಮಾವನ್ನು ಕೂಡ ತಯಾರು ಮಾಡುವುದು ನಾವು ಇವತ್ತು ಗಮನಿಸಿದ್ದೇವೆ. ಉದಾಹರಣೆಗೆ ಬಾಹುಬಲಿ ಎನ್ನುವ ಸಿನಿಮಾ ತಂತ್ರಜ್ಞಾನವನ್ನೇ ಆಧಾರವಾಗಿಟ್ಟುಕೊಂಡು ಬಹಳ ಯಶಸ್ವಿಯನ್ನು ವಿಶ್ವದಾದ್ಯಂತ ಜನರ ಮನಸ್ಸನ್ನು ಗೆದ್ದಂತ ಒಂದು ಸಿನಿಮಾವಾಗಿದೆ. ಆದರೆ 1970ರ ಕಾಲಘಟ್ಟದಲ್ಲಿ ಇಂತಹ ತಂತ್ರಜ್ಞಾನಗಳು ಬಾರದೇ ಇರುವಾಗ ಯಾವ ರೀತಿ ಸಿನಿಮಾ ರಚನೆ ಆಗ್ತಿತ್ತು, ಆಗಲಿ ನಟರಿಗೆ ಮಹತ್ವ, ನಿರ್ದೇಶಕರಿಗೆ ಮಹತ್ವ, ನಿರ್ಮಾಪಕರಿಗೆ ಮಹತ್ವ, ಹಾಡುಗಳಿಗೆ ಮಹತ್ವ, ಈ ಅಂಶ ನಾವು ಸ್ವಲ್ಪ ಮಟ್ಟಿಗೆ ವಿವೇಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾವು ಕೂಡ ಸಾಹಿತ್ಯ ವಿದ್ಯಾರ್ಥಿಗಳು, ನಾವು ಕೂಡ ಮುಂದಿನ ಜೀವನದಲ್ಲಿ ಕೆಲವೊಮ್ಮೆ ನಟರಾಗಬಹುದು, ಕೆಲವೊಮ್ಮೆ ನಿರ್ದೇಶಕರಾಗಬಹುದು, ಕೆಲವೊಮ್ಮೆ ನಿರ್ಮಾಪಕರಾಗಬಹುದು, ಕೆಲವೊಮ್ಮೆ ಉತ್ತಮ ಹಾಡುಗಳನ್ನು ಹಾಡುವವರಾಗಿರ್ಬೋದು. ಹಾಗೆ ನಾವು ಕೂಡ ಒಂದೊಂದು ಈ ಸಿನಿಮಾದ ಈ ವಿಧ ಅಂತಲ್ಲಿ ನಾವು ಕೂಡ ನಮ್ಮನ್ನು ತೊಡಗಿಸಿಕೊಳ್ಬಹುದು. ಆಗ ನಮಗೆ ಯಾವುದರ ಮಹತ್ವ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಏನೇ ಇರಲಿ, ಒಂದೊಂದು ಸತ್ಯ, ಈ ಎಲ್ಲರ ಕೊಡುಗೆಯೂ ಕೂಡ ಸಿನಿಮಾದ ಯಶಸ್ಸಿನಲ್ಲಿ ಇದೆ. ನಟರು ಉತ್ತಮವಾಗಿರಬೇಕು, ನಿರ್ದೇಶಕರು ಬೇಕು, ನಿರ್ಮಾಪಕರು ಬೇಕು, ಹಾಡುಗಳು ಬೇಕು, ಎಲ್ಲವೂ ಇದ್ರೆ ಮಾತ್ರ ಸಿನಿಮಾ ಯಶಸ್ಸನ್ನು ಕಾಣುವುದು. ಆದರೆ ನಾವು ಇವತ್ತು ಕಾಣುವಂತಹ ಒಂದು ಕಾಲಘಟ್ಟದಲ್ಲಿ ನಾನು ಆಗಲೇ ಹೇಳಿದೆ, ನಟರನ್ನೇ ಆಶ್ರಯಿಸಿಕೊಂಡು ಆ ಸಿನಿಮಾ ಹೆಚ್ಚು ಪ್ರಚಾರವನ್ನು ಗಳಿಸ್ತಾ ಇತ್ತು ಅಂತ. ಹಾಗಿರುವಾಗ ನಿರ್ದೇಶಕರಿಗೆ
ಹೆಚ್ಚಿನ ಮಹತ್ವ ಇಲ್ವೇ ಅಥವಾ ಅವರಿಗೆ ಮಹತ್ವ ಕಮ್ಮಿ ಆಗಿದೆಯೋ ಆ ಒಂದು ಹಂತವನ್ನು ನಾವು ವಿವೇಚನೆ ಮಾಡುವಾಗ ಚಲನಚಿತ್ರ ಯಶಸ್ಸಿಗೆ ಬಹುಮಟ್ಟಿಗೆ ಕಾರಣವಾಗುವುದು ಚಿತ್ರಕಥೆ ಅಂತ ಹೇಳ್ತಾರೆ. ನಾವು ಈಗಾಗಲೇ ನೋಡಿದ್ದೇವೆ, ಸುನಿಲ್ ಕುಮಾರ್ ದೇಸಾಯಿ ಆಗಿರ್ಬೋದು ಅಥವಾ ಪುಟ್ಟನ್ ಕಣಗಲಾಗಿರ್ಬೋದು, ಇವರೆಲ್ಲ ಬರುವಂತಹ ಚಿತ್ರಕಥೆ ನಿರ್ದೇಶಕರಾಗಿ ಯಾವ ರೀತಿ ಚಿತ್ರಬ್ರಹ್ಮ ಅಂತ ಕರೆಸಿಕೊಳ್ಳುವ ಪುಟ್ಟನ್ ಕಣಗಲ್ ಅವರು ಯಾವ ರೀತಿ ಸಿನಿಮಾ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎನ್ನುವ ಅಂಶ ನಾವು ಗಮನಿಸಬೇಕು. ಅದೇ ರೀತಿಯಲ್ಲಿ ಶ್ರೇಷ್ಠ ಸಾಹಿತಿಗಳ ಕಥೆಯನ್ನ, ಕಾದಂಬರಿಯನ್ನ ಚಿತ್ರರೂಪಕ್ಕೆ ತಂದು ಸಿನಿಮಾ ಮಾಡುವುದನ್ನು ನಾವು ಗಮನಿಸಿದ್ದೇವೆ. ಈ ಕತೆ ಎನ್ನುವುದು ತೆರೆಯ ಮೇಲೆ ಮೂಡಿ ಬರಬೇಕಿದ್ರೆ ಆ ಎಲ್ಲ ಅಂಶವನ್ನು ಒಬ್ಬ ನಿರ್ದೇಶಕ ತನ್ನ ಒಳಗಣ್ಣಿಂದಲೇ ನೋಡಿಕೊಳ್ಬೇಕಾಗ್ತದೆ. ಚಿತ್ರಕಥೆ ಬರೆಯುವಾಗ ಅವೆಲ್ಲ ಅಂಶವನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ, ಚಿಂತಿಸಬೇಕಾಗ್ತದೆ. ಅವ ಪ್ರತಿಯೊಂದು A to Z ಎನ್ನುವ ಹಾಗೆ ನಟರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಥವಾ ಆ ಸಂದರ್ಭವನ್ನು ಪ್ರೇಕ್ಷಕರಿಗೆ ಯಾವ ರೀತಿ ತೋರಿಸಬೇಕು ಎನ್ನುವಾಗ ಹಾಡುಗಳ ರಚನೆಯಲ್ಲಿ ಅಥವಾ ಹಾಡುಗಳ ಚಿತ್ರೀಕರಣದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅವ ಆ ಕಥೆಯನ್ನು ತನ್ನ ಒಳಗಣ್ಣಿಂದ ಅರ್ಥ ಮಾಡಿಕೊಂಡು ತನ್ನ ಮನಸ್ಸಿನ ಪರದೆಯ ಮೇಲೆ ತಂದುಕೊಂಡು ಅದನ್ನು ಯಾವ ರೀತಿ ಜನರಿಗೆ ಪ್ರೇಕ್ಷಕರಿಗೆ ಕೊಡಬಹುದು ಎನ್ನುವುದನ್ನು ಅವ ಯೋಚಿಸ್ತಾನೆ, ಚಿಂತಿಸ್ತಾನೆ. ಆ ರೀತಿ ಯೋಚನೆ ಮಾಡಿದರೆ, ಚಿಂತಿಸಿದರೆ ಮಾತ್ರ ಯಶಸ್ವಿ ಸಿನಿಮಾ ಮೂಡಿಬರಲು ಸಾಧ್ಯವಾಗುತ್ತದೆ. ಅಂತ ಒಂದು ಘಟನೆಯನ್ನು, ಅಂತ ಒಂದು ಕತೆ ಯಾವತ್ತೂ ಕೂಡ ಕಥೆಯನ್ನು ಆ ಕವಿಗಳು ಸಿನಿಮಾಕ್ಕಾಗಿ ಬರೆದಲ್ಲ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂತಹ ಭೂತಯ್ಯನ ಮಗ ಅಯ್ಯು ಎನ್ನುವ ಕತೆ, ಆ ಕಥೆಯನ್ನು ನಿರ್ದೇಶಕರಾದ ಸಿದ್ದಲಿಂಗಯ್ಯನವರು ತಮ್ಮ ಜಾಣ್ಮೆಯಿಂದ, ತಮ್ಮ ಆ ತಪಸ್ಸಿನ ಮುಖಾಂತರವಾಗಿ ಆ ಕಥೆಯನ್ನು ಯಾವ ರೀತಿ ಪರದೆ ಮೇಲೆ ಯಶಸ್ವಿಯಾಗಿ ಮೂಡಿಸಿದ್ದಾರೆ ಅಥವಾ ತೆರೆ ಕಂಡಿದೆ ಎನ್ನುವುದನ್ನು ನಾವು ಈ ಭಾಗದಲ್ಲಿ ನೋಡ್ಲಿಕ್ಕಿದ್ದೇವೆ. ಅಂತ ಒಂದು ಸುಂದರವಾದ ಲೇಖನ ಇಲ್ಲಿದೆ. DN ಸುರೇಶ್ ಅವರು ಬಹಳ ಸವಿವರವಾಗಿ ಆ ಭೂತಯ್ಯನ ಮಗ ಅಯ್ಯು ಎನ್ನುವ ಕಥೆ ಯಾವ ರೀತಿ ಸಿನಿಮಾವಾಗಿ ಮೂಡಿ ಬಂದಿದೆ ಎನ್ನುವ ಅಂಶವನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಉಂಟಂತೆ, ಆ 1970ರ ಕಾಲಘಟ್ಟದಲ್ಲಿ ಹೆಚ್ಚಾಗಿ ನಟರನ್ನೇ, ನಾನು ಹಾಗೆ ಹೇಳಿದಾಗೆ ಅವರನ್ನೇ ಫೋಕಸ್ ಮಾಡಿಕೊಂಡು ಅವರನ್ನೇ ಮೇರು ನಟರಾಗಿ ಚಿತ್ರಿಸಿಕೊಂಡು ಯಶಸ್ವಿಯನ್ನು ಪಡೆದ ಚಿತ್ರಗಳು ಆ ಕಾಲಕ್ಕೆ ಎರಡು ಬಂದಿತ್ತು. ಬಂಗಾರದ ವಂಶ, ಬೇಡ ಕಣ್ಣಪ್ಪ ಇಂಥ ಚಿತ್ರಗಳು. ಅಲ್ಲಿ ಕೂಡ ನಿರ್ದೇಶಕರಿಗೆ ಯಾರು ಕೂಡ ಅವರ ಹೆಸರನ್ನು ಹೇಳಲಿಲ್ಲ, ಅವರ ಮಹತ್ವವನ್ನು ಯಾರು ಕೂಡ ಗಮನಿಸಲಿಲ್ಲ. ಆಗ ನಿರ್ದೇಶಕರಿಂದಲೇ ತಯಾರಾದಂತಹ ಒಂದು ಸಿನಿಮಾವಾಗಿದ್ದಂತೆ ಭೂತಯ್ಯನ ಮಗ ಅಯ್ಯು. ಆ ನಿರ್ದೇಶಕರ ಕೊನೆಗೆ ಹೇಳ್ತಾರೆ, ಅದು ಡೈರೆಕ್ಟರ್ಸ್ ಫಿಲ್ಮ್, ನಿರ್ದೇಶಕರ ಸಿನಿಮಾ ಅಂತೇಳಿ. ಅವರ ಯಶಸ್ವಿ ಅಥವಾ ನಿರ್ದೇಶಕರ ವಿಶೇಷ ಗುಣಗಳೇನು ಎನ್ನುವುದನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡಲಿದ್ದೇವೆ. ಮುಂಚಿತವಾಗಿ ಈ ಪಾಠದ ಲೇಖಕರಾದ DN ಸುರೇಶ್ ಅವರ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಕನ್ನಡ ಮತ್ತು ಹಿಂದಿ ಚಿತ್ರರಂಗದ ಕುರಿತಾದ ಅಪಾರವಾದ ಅನುಭವವನ್ನು ಹೊಂದಿರುವ ಇವರು ಚಿತ್ರಕಥೆ, ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡವರು. ಕನ್ನಡದ ಸಂಸ್ಕಾರ ಚಲನಚಿತ್ರದಿಂದ ತಮ್ಮ ಸಿನಿಮಾ ನಟನನ್ನು ಆರಂಭಿಸಿ MS ಸತ್ಯು, ಸಿದ್ದಲಿಂಗಯ್ಯ, ಪುಟ್ಟಣ್ಣ ಕಣಗಲ್ ಮೊದಲಾದ ನುರಿತ ನಿರ್ದೇಶಕರೊಂದಿಗೆ ಸಹಾಯಕರಾಗಿ ಕೆಲಸ ಮಾಡಿದವರು. ಕನ್ನಡ ಪ್ರಭವೇ ಮೊದಲಾದ ಪತ್ರಿಕೆಗಳಲ್ಲಿ ಆರ್ಕಿಮಿಡಿಸ್, ಜಟಾಯು ಎಂಬ ಶೀರ್ಷಿಕೆಯಲ್ಲಿ ಸಿನಿಮಾದ ಕುರಿತು ಹಲವು ಲೇಖನಗಳನ್ನು ಬರೆದಿರುವರು. ಇವರು ಖ್ಯಾತ ಅಂಕಣ ಬರಹಗಾರರು ಆಗಿರುವರು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಭಾಷಾಂತರ ಸಲಹೆಗಾರರಾಗಿ ದುಡಿದ ಅನುಭವ ಇವರದ್ದು. ನಾವಿಲ್ಲಿ DN ಸುರೇಶ್ ಎನ್ನುವ ಆ ಲೇಖಕರ ಬಗ್ಗೆ ತಿಳ್ಕೊಳ್ಳುವಾಗ ಎರಡು ಅಂಶಗಳನ್ನು ತಿಳ್ಕೊಳ್ಬೇಕು. ನಾವು ಈ ಸಿನಿಮಾದ ಕುರಿತಾಗಿ ವಾರಪತ್ರಿಕೆಯಲ್ಲಿ, ನಿಯತಕಾಲಿಗಳಲ್ಲಿ ಲೇಖನವನ್ನು ಬರೆಯುವವರು. ಅವರ ಹೆಸರನ್ನು ಅಲ್ಲಿ ಉಲ್ಲೇಖಿಸುವುದಿಲ್ಲ ಹೇಳಿದರೆ ನೋಡಿ, ಅವರ ಆರ್ಕಿಮಿಡಿಸ್, ಜಟಾಯಿ ಎನ್ನುವ ಶೀರ್ಷಿಕೆಯಲ್ಲಿ ಅವರು ಲೇಖನವನ್ನು ಬರೆಯುತ್ತಾ ಇದ್ದರು ಅಂತ ಆ ಅಂಶವನ್ನು ಅಲ್ಲಿ ಗಮನಿಸಬೇಕು. ಈ ಕತೆ ನಾವೀಗಾಗಲೇ ಹೇಳಿದರೆ, ಭೂತಯ್ಯನ ಮಗ ಅಯ್ಯು ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದ ಒಂದು ಕತೆ. ಅವರು ಯಾವತ್ತೂ ಸಿನಿಮಾಕ್ಕಾಗಿ ಕಥೆಯನ್ನು ಬರೆದವರಲ್ಲ, ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕಥೆಯಾಗಿದೆ. ಈ ಕಥೆಯನ್ನು ಸಿನಿಮಾ ಮಾಡುವ ಸಲುವಾಗಿ ಅದರ ಹಕ್ಕನ್ನು ಪಡೆಯುವುದಕ್ಕೆ ನಮ್ಮ ನಿರ್ದೇಶಕರು ಗೋರೂರು ಅವರ ಮನೆಗೆ ಹೋಗುತ್ತಾರೆ. ಯಾವುದೇ ಒಬ್ಬ ಕವಿಗಳ ಕಥೆಯ, ಕಾದಂಬರಿಯ, ನಾಟಕ ಯಾವುದೇ ಕೃತಿಯಾಗಲಿ ಅದನ್ನು ನಾವು ಸಿನಿಮಾ ಅಥವಾ ನಾಟಕ ಏನಾದರೂ ಅದನ್ನು ರಂಗಕ್ಕೆ ತರಬೇಕು ಅಂತಂದ್ರೆ ಆ ಕವಿಗಳ ಹಕ್ಕನ್ನು ಪಡಿಬೇಕು. ಆ ಹಕ್ಕನ್ನು ಪಡೆಯೋದಕ್ಕೆ ಇವರು ಗೋರೂರರ ಲೇಖಕರ ಕವಿಗಳ ಮನೆಗೆ ಹೋಗ್ತಾರೆ. ಆಗ ನಿರ್ದೇಶಕರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಸಿದ್ದಲಿಂಗಯ್ಯನವರು ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಹೇಳ್ತಾರೆ. ಆಗ ಗೋರೂರು ಮತ್ತೆ ಹೇಳ್ತಾರಂತೆ, ಇದೊಂದು ತೀರಾ ಸಾಮಾನ್ಯವಾದ ಕತೆ, ನೀವು ಹಣ ಖರ್ಚು ಮಾಡಿ ಯಶಸ್ವಿಯಾಗುವುದು ಸಾಧ್ಯ ಆಗಲಾರದು ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾರೆ.
ನಿರ್ದೇಶಕರು ಯಾವತ್ತೂ ನಿರಾಸೆಯನ್ನು ಹೊಂದಲಿಲ್ಲ. ಅವರು ಆ ಕತೆ, ಅಲ್ಲಿ ಬರುವ ಪಾತ್ರಗಳು, ಅದನ್ನು ಜನರಿಗೆ ಯಾವ ರೀತಿ ಕಟ್ಟಿಕೊಟ್ರೆ ಸಹ ಅದು ಜನರಿಗೆ ಇಷ್ಟ ಆಗ್ಬೋದು, ಆ ಗ್ರಾಮೀಣ ಬದುಕಿನ ಅನುಭವಗಳೇನು, ಇದೆಲ್ಲವನ್ನು ಕೂಡ ಅದನ್ನು ತನ್ನ ಮನಸ್ಸಿನ ತೆರೆಯಲ್ಲಿ ಹಿಡಿದಿಟ್ಟುಕೊಂಡವರು. ಕವಿಗಳ ಆ ಮಾತಿಗೆ ಅವರು ಚೂರು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ, ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ನೋಡಿ, ಇಂತಹ ವಿಶೇಷತೆಗಳು ಇವೆ ಈ ಕಥೆಯಲ್ಲಿ ಅಂತೇಳಿ. ಹಾಗೆ ಅದನ್ನು ದೊಡ್ಡ ಪರದೆಯ ಮುಖಾಂತರ ನಾನು ಯಶಸ್ವಿಯಾಗಿ ತೋರಿಸಿಯೇನು ಎನ್ನುವುದನ್ನು ಅವರಲ್ಲಿ ಹೇಳ್ತಾರೆ. ಆದರೆ ಗೋರೂರರು ಸಂಶಯ ವ್ಯಕ್ತಪಡಿಸ್ತಾರೆ. ಆದರೂ ನಿರ್ದೇಶಕರು ಮಾತ್ರ ಅಲ್ಲ, ಈ ಕಥೆಯನ್ನು ನಾನು ಸಿನಿಮಾ ಮಾಡಿಯೇ ಮಾಡ್ತೇನೆ, ಯಶಸ್ಸನ್ನು ಗಳಿಸುತ್ತೆ ಎನ್ನುವ ಭರವಸೆಯನ್ನು ಕೊಡ್ತಾರೆ. ಗೋರೂರರು ಒಪ್ಪಿಕೊಳ್ತಾರೆ. ಆ ಕಥೆಯ ಚಿತ್ರಕಥೆಯನ್ನು ಅವರ ಮುಂದಿಡ್ತಾರೆ. ಹಾಗೆ ಅದನ್ನು ಕೇಳಿದ ನಂತರ ಗೋರೂರರಿಗೆ ಬಹಳ ಸಂತೋಷವಾಗುತ್ತದೆ, ಆಶ್ಚರ್ಯ ಆಗ್ತದೆ. ನನ್ನ ಕಥೆಯಲ್ಲಿ ಇಷ್ಟೆಲ್ಲ ಅಂಶಗಳು ಒಳಗೊಂಡಿವೆ ಎನ್ನುವಂತಹ ಆ ಸಂತಸವನ್ನು ಪ್ರಕಟಪಡಿಸ್ತಾರಂತೆ. ಅದಕ್ಕೆ ಕಾರಣ ಏನು? ಈ ನಿರ್ದೇಶಕರ ಆ ಕಥೆಯನ್ನು ಒಂದು ಯಜ್ಞದಂತೆ, ಒಂದು ವೃತ್ತದಂತೆ, ಒಂದು ತಪಸ್ಸಿನ ಹಾಗೆ ಅದನ್ನು ಮೊದಲೇ ಅಧ್ಯಯನ ಮಾಡಿ ಏನೆಲ್ಲ ಘಟನೆಗಳು ಬರಬೇಕು, ಅದು ಯಾವ ರೀತಿ ಬರಬೇಕು ಎನ್ನುವುದನ್ನು ಆ ಸಿನಾರಿಯೋ ಅಥವಾ ನಾವು ಹಿಂದೆ ಕಲಿತಿದ್ದೇವೆ. ಸಿನಾರಿಯೋ ಅಂದ್ರೆ ಏನು, ಚಿತ್ರಕಥೆ ಅಂದ್ರೆ ಅದನ್ನೆಲ್ಲ ತನ್ನ ಮನಪಟದಲ್ಲಿ ಮೊದಲೇ ಯೋಚನೆ ಮಾಡಿ ಲೇಖಕರ ಮುಂದೆ ತೆರೆದಿಡುವಾಗ ಆ ಯಶಸ್ಸು, ತಪಸ್ಸು ಫಲಿಸ್ತದೆ. ಲೇಖಕರು ಒಪ್ಪಿಗೆಯನ್ನು ಕೊಡ್ತಾರೆ, ಆ ಚಿತ್ರ ಯಶಸ್ಸನ್ನು ಗಳಿಸ್ತದೆ. ಹಾಗೆ ಅಲ್ಲಿ ಹೇಳಿದರು ನೋಡಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಆ ಕುಗ್ರಾಮ, ಆ ಮುಗ್ಧ ಕ್ಷುದ್ರ ಪಾತ್ರಗಳು ಎಲ್ಲವೂ ಲೇಖಕರು ಕಂಡು ಕಲ್ಪಿಸಿಕೊಂಡು ಚಿತ್ರಿಸಿದಷ್ಟೇ ಸಹಜವಾಗಿ ಸಿದ್ಧಲಿಂಗಯ್ಯನವರ ತೆಕ್ಕೆಗೆ ಧಕ್ಕಿ ಬಿಟ್ಟವು. ಒಂದಿಷ್ಟು ಮೂಲ ಲೇಖಕರಿಗೆ, ಮೂಲ ಕವಿಗಳಿಗೆ ಅಪಚಾರವಾದಂತೆ ಅವರ ಆ ಆಶಯ ಏನಿತ್ತೋ, ಅವರ ಕಥೆಯ ಉದ್ದೇಶ ಏನಿತ್ತೋ, ಅಥವಾ ಕಥೆಯನ್ನು ವ್ಯಕ್ತಪಡಿಸಬೇಕಂತ ಜೀವನ ಮೌಲ್ಯಗಳೇನಿತ್ತೋ, ಸಂಸ್ಕೃತಿಯ ಸಂದೇಶಗಳೇನಿತ್ತೋ, ಗ್ರಾಮ್ಯ ಜೀವನ ಏನಿತ್ತೋ, ಆ ಮುಗ್ಧ ಕ್ಷುದ್ರ ಪಾತ್ರಗಳೇನಿದ್ದವು ಅವುಗಳನ್ನೆಲ್ಲ ಅದೇ ರೀತಿಯಲ್ಲಿ ಸಿನಿಮಾ ಅಥವಾ ಪರದೆ ಮೇಲೆ ಕಟ್ಟಿಕೊಡ್ತಾರೆ. ಅದನ್ನ ಲೇಖಕರಿಗೂ ಸಂತೋಷ. ಇಡೀ ಕನ್ನಡ ಸಿನಿಮಾ ರಂಗದಲ್ಲಿ ಮೈಲುಗಲ್ಲು ಎನ್ನುವಂತಹ ಆ ಒಂದು ಹೆಸರನ್ನು ತಂದಂತಹ ಸಿನಿಮಾ ಆಗಿದೆ ಭೂತಯ್ಯನ ಮಗ ಅಯ್ಯೋ ಎಂದು. ನೋಡಿ, ಈಗಾಗಲೇ ನಿರ್ದೇಶಕರ ಕೈಯಲ್ಲಿ ಆ ಕಥೆಯ ಸಿನಾರಿಯೋ ಮತ್ತು ಚಿತ್ರಕಥೆ ತಯಾರಾಗಿದೆ. ಇನ್ನು ಅವರ ಮುಂದಿರುವಂತಹ ಅಂತ ನಟರನ್ನು ಆಯ್ಕೆ, ಕಲಾವಿದರ ಆಯ್ಕೆ, ಕಥೆಯ ಬಂಡವಾಳ. ಕಥೆಯಲ್ಲಿ ಬರುವ ಪಾತ್ರಗಳಿಗೆ ಅನುಸಾರವಾಗಿ ನಿರ್ದೇಶಕರು ಕಲಾವಿದರನ್ನು ಆಯ್ಕೆ ಮಾಡ್ತಾರೆ. ನಾಯಕ, ನಾಯಕಿ, ಪೋಷಕ ನಟರು, ನಟಿಯರು, ಖಳನಾಯಕ ಇವರನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುವುದು ನಿರ್ದೇಶಕರಿಗೆ ಬಿಟ್ಟಂತಹ ವಿಷಯ. ಯಾರೇ ದೊಡ್ಡ ಹಿರಿಯ ಕಲಾವಿದನಾಗಿರಲಿ ಅಥವಾ ಆಗತಾನೆ ಸಿನಿಮಾ ರಂಗಕ್ಕೆ ಕಾಲಿರುವಂತಹ ಕಲಾವಿದನೇ, ನಟರೇ ಆಗಿರಲಿ, ಯಾರಾಗಿದ್ರೂ ಕೂಡ ಅವರು ನಿರ್ದೇಶಕನ ಮಾತನ್ನು ಕೇಳಬೇಕು. ಆ ನಟನೆಯನ್ನು ಚೆನ್ನಾಗಿ ಅರಿತವರಾಗಿರ್ಬೇಕು. ಕೇವಲ ಒಂದು ಕ್ಷಣ ಮಿಂಚು ಹೋಗುವ ಪಾತ್ರ ಆಗಿರ್ಬೋದು, ಆದರೂ ಕೂಡ ಜನರ ಮನಸ್ಸಲ್ಲಿ ಆ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುವಂತಾಗಿರಬೇಕು. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಿರ್ದೇಶಕರು ನಟರನ್ನು ಆಯ್ಕೆ ಮಾಡ್ತಾರೆ. ನಟನು ನಿರ್ದೇಶಕನ ಸೂಚನೆಯಂತೆ ನಟಿಸಬೇಕಾದ್ರಿಂದ ತನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗಿಸಬೇಕು. ತಾನೆಷ್ಟೇ ದೊಡ್ಡ ನಟ ಆಗಿರ್ಬೋದು, ಆದರೆ ವೈಯಕ್ತಿಕವಾದಂತಹ ಪ್ರತಿಷ್ಠೆಯನ್ನು ಬದಿಗಿರಿಸಿ ನಟನೆಯನ್ನು ತೋರಿಸಬೇಕಾದ್ದು. ನಿರ್ದೇಶಕನ ಮೇಲೆ ಸವಾರಿ ಮಾಡುವುದೋ ಅಥವಾ ಹೊರಟಾಗಿ ವರ್ತಿಸುವುದೋ ಯಾವುದು ಕೂಡ ಸಾಧ್ಯ ಇಲ್ಲ ಅಂತ ನಾವು ಹಿಂದಿನ ಪಾಠದಲ್ಲಿ ಕಲಿತಿದ್ದೇವೆ. ಅಂತಹ ಅಂಶವನ್ನು ನೆನಪಿಟ್ಟುಕೊಂಡು ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಸಿದ್ಧಲಿಂಗನವರು ಯಾವ ರೀತಿ ಇಲ್ಲಿ ಈ ಕಥೆಗೆ ನಟನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 1974ರ ಕಾಲಘಟ್ಟ, 74ರ ಚಿತ್ರೀಕರಣ ತೆರೆಗೆ ಬಂದಂತಹ ಕಥೆಯಾಗಿರ್ತದೆ. ಅಲ್ಲಿ ಮುಖ್ಯವಾಗಿ ಆ ಕಥೆ ಎನ್ನುವುದು ಒಂದು ಗ್ರಾಮೀಣ ಬದುಕಿನ ಕಥೆ. ಭೂತಯ್ಯ ಎನ್ನುವ ಒಬ್ಬ ಕಥಾಪಾತ್ರ ಅಲ್ಲಿ ಬರ್ತದೆ. ಆ ಭೂತಯ್ಯ ಬಹಳ ಜಿಪುಣ. ಆ ಊರಲ್ಲಿ ಯಾರ ಮನೆಯಲ್ಲಿ ಕೂಡ ದನಗಳಿದ್ರೋ ಹೋರಿಗಳಿದ್ರೋ ಅದು ರಾತ್ರಿ ತಂದ ಹೋರಿಗಳು ಮದುವೆ ಕಾಣುವಾಗ ಕಾಣೆ ಆಗ್ತಿದೆ. ಅದೇ ರೀತಿಯಲ್ಲಿ ಊರಲ್ಲಿದ್ದ ಹಲಸಿನ ಗುಜ್ಜೆಗಳೆಲ್ಲ ಕಾಣೆ ಆಗ್ತಿತ್ತು. ಇಂತಹ ಒಬ್ಬ ಜಿಪುಣ, ಎಷ್ಟು ಜಿಪುಣ ಅಂದ್ರೆ ದೇವರಿಗೆ ಊದುಬತ್ತಿ ಹಚ್ಚಿ ಅದನ್ನು ಆಗಲೇ ನಂದಿಸುವಂತಹ, ಉರಿಸದೆ ಬಿಡುವ ಅದನ್ನು ಆಗಲೇ ನಂದಿಸಿ ಮರುದಿವಸಕ್ಕೆ ಇಡುವಂತಹ ಒಬ್ಬ ವ್ಯಕ್ತಿ.
ಇಂತಹ ಜಿಪುಣರಲ್ಲಿ ಜಿಪುಣ. ಇಂತಹ ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಆ ಕಾಲದ ಪ್ರಸಿದ್ಧ ನಟರಾದಂತಹ ಎಂ ಪಿ ಶಂಕರ್ ಅವರು. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಭೂತಯ್ಯನ ಪಾತ್ರಕ್ಕೆ ಪ್ರತಿಭಾವಂತ ನಟ ಎಂ ಪಿ ಶಂಕರ್ ಅವರ ಆಯ್ಕೆ ಅವರನ್ನು ಕಂಡೇ ಲೇಖಕರು ಭೂತಯ್ಯನನ್ನು ಸೃಷ್ಟಿಸಿದರೇನೋ ಎಂಬಂತಿತ್ತು. ಭೂತಯ್ಯನನ್ನು ಸೃಷ್ಟಿಸಿದ್ದು ಅವರನ್ನು ಕಂಡೇ ಆಗಿರ್ಬೇಕಂತ ನಟನೆಯನ್ನು ಕಂಡೇ ಆಗಿರ್ಬೇಕು ಎನ್ನುವ ಅಂತಹ ನಟನೆಯನ್ನು ಅವರಲ್ಲಿ ಕಾಣ್ತಾರೆ. ಆ ಆಯ್ಕೆಯನ್ನು ನಾವು ಭಾಗವನ್ನು ನಾವು ನೋಡಿ ನಮಗೆ ಬಹಳ ಅರ್ಥವತ್ತಾಗ್ತದೆ. ನಾವು ಸಿನಿಮಾವನ್ನು ನೋಡಿ ಆಗ ಆಸ್ವಾದಿಸುವಾಗ ನಮಗೆ ಗೊತ್ತಾಗ್ತದೆ ಯಾಕೆ ಭೂತಯ್ಯನಿಗೆ ಅಷ್ಟು ಕೂಡ ಮಹತ್ವ ಅಂತೇಳಿ. ಆ ಗ್ರಾಮದಲ್ಲಿ ಜಮೀನ್ದಾರ ಅಂದ್ರೆ ಭೂಮಿಯ ಒಡೆಯ ಬಾಕಿದಂತಹ ಸಾಮಾನ್ಯ ವ್ಯಕ್ತಿಗಳನ್ನು ಯಾವ ರೀತಿ ಶೋಷಣೆ ಮಾಡ್ತಾರೆ, ಕೇವಲ ಮಾತಿಂದ ಅಥವಾ ತನ್ನ ದರ್ಪದಿಂದ ಅವರನ್ನು ತನ್ನ ಕೈಗಳಿಗೆ ಮಾಡಿಕೊಳ್ಳುವಂಥದ್ದು ಏನಿಲ್ಲದರೂ ಕೇವಲ ಖಾಲಿ ಕಾಗದ ಪತ್ರಗಳ ಮೇಲೆ ಸಹಿ ಹಾಕಿಸುವಂಥದ್ದು. ಈ ರೀತಿಯ ದರ್ಪ ಅಧಿಕಾರವನ್ನು ತೋರಿಸುತ್ತಾ ಭೂತಯ್ಯನ ಪಾತ್ರಕ್ಕೆ ಎಂ ಪಿ ಶಂಕರವನ್ನು ಆಯ್ಕೆ ಮಾಡ್ತಾರೆ. ಅದು ಯಶಸ್ವಿಯನ್ನು ಕೂಡ ಗಳಿಸ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಭೂತಯ್ಯನ ಮಗ ಅಯ್ಯು ಆ ಪಾತ್ರವನ್ನು ಕೂಡ ಎಲ್ಲಿ ಕೂಡ ವೈಭವೀಕರಿಸುವುದಿಲ್ಲ. ಸಹಜವಾಗಿ ತೆರೆ ಮೇಲೆ ತರಬೇಕು, ಅಪ್ಪನದೇ ಸ್ವಭಾವ ಇರ್ಬೋದು. ಆದರೆ ಆರಂಭದಲ್ಲಿದ್ದಂತಹ ಸ್ವಭಾವ ಕಥೆಯ ಕೊನೆಗೆ ಆಗುವಾಗ ಅವನ ಸ್ವಭಾವದಲ್ಲಿ ಬದಲಾವಣೆ ಕಾಣ್ತೀವಿ. ಇಂತಹ ಪಾತ್ರಕ್ಕೆ ಬೇರೆ ಯಾರನ್ನು ಆಯ್ಕೆ ಮಾಡಿ ಲೋಕೇಶ್ ಅವರನ್ನು ಆಯ್ಕೆ ಮಾಡ್ತಾರೆ. ಲೋಕೇಶ್ ಅವರು ಅವರ ತಂದೆ ಒಬ್ಬರು ನಿರ್ಮಾಪಕರು, ನಿರ್ದೇಶಕರು, ನಟರು. ಮಾದಾಪುರ ಸುಬ್ಬಯ್ಯ ನಾಯ್ಡು ಲೋಕನಾಥ್ ಅಂತ ಇರುವ ಹೆಸರಿನ ಅವರದ್ದು. ಭಕ್ತ ಪ್ರಹ್ಲಾದ, ಕಾಡು ಮೊದಲಾದ ಸಿನಿಮಾದಲ್ಲಿ ನಟನೆ ಮಾಡಿದವರು. ಗುಳ್ಳನ ಅಯ್ಯನ ಪಾತ್ರಕ್ಕೆ ಲೋಕೇಶ್ ಅವರನ್ನು ನಿರ್ದೇಶಕರು ಆಯ್ಕೆ ಮಾಡ್ತಾರೆ. ತಾಯಿಯಂತೆ ಮಗ, ನೂಲಿನಂತೆ ಸೀರೆ ಎನ್ನುವ ಹಾಗೆ ಈ ಭೂತಯ್ಯನ ಮಗ ಅಯ್ಯನ ಪಾತ್ರಕ್ಕೆ ಲೋಕೇಶ್ ಅವರನ್ನು ಆಯ್ದುಕೊಂಡಂತೆ ನಿರ್ದೇಶಕ ಜಾನ್ಮಿಗೆ ಸಾಕ್ಷಿ ಅಂತ ಅಲ್ಲಿ ಹೇಳಿದ್ದಾರೆ. ಆ ಅಯ್ಯುವಿಗೆ ಸಮಾನಾಂತರವಾಗಿ ಬರುವಂತಹ ಆ ಒಬ್ಬ ಪ್ರಮುಖ ವ್ಯಕ್ತಿಯ ಮಗ ಗುಳ್ಳ, ದೇವಯ್ಯನ ಮಗ ಗುಳ್ಳ. ಈ ಗುಳ್ಳನ ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತ ನಾವು ಇಲ್ಲಿ ಸ್ವಲ್ಪ ಗಮನಿಸಬೇಕು. 1950ರಲ್ಲಿ ಹುಟ್ಟಿದಂತಹ ವಿಷ್ಣುವರ್ಧನ್, ಅಭಿನಯ ಭಾರ್ಗವ, ಸಾಹಸ ಸಿಂಹ ಎನ್ನುವ ಹೆಸರುಗಳಿಂದ ಖ್ಯಾತಿಯನ್ನು ಪಡೆದವರು ವಿಷ್ಣುವರ್ಧನ್. ಆ ಕಾಲಘಟ್ಟಕ್ಕೆ ಒಬ್ಬರು ಬಿಸಿ ರಕ್ತದ ಯುವಕ ಅಂತ ಹೇಳ್ಬೋದು. ಆಂಗ್ರಿ ಯಂಗ್ ಮ್ಯಾನ್ ಟಚ್ ಅಂತ ಹೇಳಿದ್ದಾರೆ. ಸ್ಪರ್ಧೆಗೆ ಸ್ಪರ್ಧೆ, ಯುದ್ಧಕ್ಕೆ ಯುದ್ಧ, ಆ ರೀತಿಯ ಒಂದು ಬಿಸಿ ರಕ್ತದ ಆ ಕೆಚ್ಚು ಕಾವು ಇರುವಂತಹ ಯುವಕನ ಆಯ್ಕೆ ಗುಳ್ಳನ ಪಾತ್ರಕ್ಕೆ. ಅಲ್ಲಿ ಹೇಳಿದ್ದಾರೆ, ನಾಗರ ಹಾವು ಚಿತ್ರದ ಮುಖಾಂತರ ಖ್ಯಾತಿಗೆ ಬಂದ, ಆಗ ತಾನೇ ಜನಪ್ರಿಯತೆಯ ಮೆಟ್ಟಿಲುಗಳನ್ನು ಹೇರುತ್ತಿದ್ದ ವ್ಯಕ್ತಿ ವಿಷ್ಣುವರ್ಧನ್ ಅಂತೆ. ಆ ರೀತಿ ಆ ಹದಿಹರೆಯದ, ಅದು ಪ್ರೇಮ ಇರ್ಬೋದು ಅಥವಾ ವಿರೋಧಿಗೆ ಅದನ್ನು ಉತ್ತರ ಕೊಡುವ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಗ್ರಾಮಸ್ಥರಿಗೆ ಊರವರಿಗೆ ತಾನು ಮಾಡುವ ಸಹಾಯ ಆಗಿರ್ಬೋದು, ಇದನ್ನೆಲ್ಲ ನಟನೆಯ ಮುಖಾಂತರ ತರಬೇಕು ಅಂತಂದ್ರೆ ಯಾಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ವಿಷ್ಣುವರ್ಧನಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಕಂಡುಕೊಂಡಿದ್ದಾರೆ ನಿರ್ದೇಶಕರು. ಅದೇ ರೀತಿಯಲ್ಲಿ ಮುಂದಿನ ಅಯ್ಯುವಿನ ಪತ್ನಿಯಾಗಿ LV ಶಾರದಾ, ವಿಷ್ಣುವರ್ಧನರ ಜೋಡಿಯಾಗಿ ಭವಾನಿ, ಈ ಎಲ್ಲರಿಂದಲೂ ಉತ್ತಮವಾದಂತಹ ಆ ಪರ್ಫಾರ್ಮೆನ್ಸ್ ತೆಗಿಬೇಕು, ಅವರ ನಟನೆಗೆ ಮಹತ್ವವನ್ನು ಕೊಡಬೇಕು, ತನ್ನ ಚಿತ್ರ ಯಶಸ್ವಿಯನ್ನು ಕಾಣಬೇಕು, ಅವರು ಪೂರ್ತಿ ಆ ಪಾತ್ರವಾಗಿ ಹೋಗುವಂತೆ, ತೆರೆಯಲ್ಲಿ ಕಂಡು ಬರುವಂತೆ ಆ ಪಾತ್ರ ಆಯ್ಕೆ ಮಾಡಿಕೊಳ್ತಾರೆ. ಎಲ್ಲ ನಟರಿಂದಲೂ ಉತ್ತಮವಾದ ನಟನೆಯನ್ನು ಕಾಣುವಂತಾಗಬೇಕು ಎನ್ನುವುದು ನಿರ್ದೇಶಕರ ಬಯಕೆಯಾಗಿರುತ್ತದೆ. ಸಿನಿಮಾದ ಗೆಲುವು ಅಥವಾ ಸೋಲು ನಟನೆಯನ್ನು ಅವಲಂಬಿಸಿಕೊಂಡಿರುತ್ತದೆ. ಒಂದು ವೇಳೆ ನಟನೆ ಸೊರಗಿದರೆ ನಿರ್ದೇಶಕನ ಕಲ್ಪನೆ, ಛಾಯಾಗ್ರಾಹಕನ ಕೈಚಳಕ ಎಲ್ಲ ಅಲ್ಲಿ ಸೋತು ಬಿಡುತ್ತದೆ. ಆ ಕಾರಣದಿಂದಾಗಿ ಇವತ್ತಿನ ಕಾಲದಲ್ಲಿ ಇಂಥ ನಟನೆಯನ್ನು ಕಲಿಸುವಂತಹ ಸಂಸ್ಥೆಗಳಿವೆ. ಆದರೆ ಆ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ. ಆ ನಟನೆ ಸಹಜಾಭಿನಯವಾಗಿ ಮೂಡಿಬರಬೇಕು. ಸಹಜಾಭಿನಯವಾಗಿ ಮೂಡಿಬರಬೇಕಿದ್ರೆ ಅಲ್ಲಿ ನಿರ್ದೇಶಕರು ನಟನನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಜಾಣ್ಮೆಯನ್ನು ತೋರಿಸ್ತಾರೆ. ಆ
ವಿಷ್ಣುವರ್ಧನ ಆಯ್ಕೆ ಒಪ್ಪಿತ ಯುವಕ, ಜಮೀನ್ದಾರಿ ಪದ್ಧತಿ ಇರ್ಬೋದು ಅಥವಾ ಆ ಶ್ರೀಮಂತ ಭೂತಯ್ಯನ ವಿರುದ್ಧ ಆಗಿರ್ಬೋದು, ವ್ಯವಸ್ಥೆಯ ತಪ್ಪು ವ್ಯವಸ್ಥೆಯ ವಿರುದ್ಧ ಹೋರಾಡುವಂತಹ ಆ ಒಂದು ವ್ಯಕ್ತಿತ್ವ ನಾವಲ್ಲಿ ಕಾಣ್ತೇವೆ, ಅದನ್ನು ನಟನೆ ಮುಖಾಂತರ ಕಾಣ್ತೇವೆ. ಅದನ್ನ ಇಲ್ಲಿ ಸಿನಿಮಾದ ಸೋಲು ಗೆಲುವು ಎನ್ನುವುದು ನಟನೆಯನ್ನು ಅವಲಂಬಿಸಿಕೊಂಡಿದೆ. ಆದರೆ ಆ ನಟನೆ ಹೇಗಿರಬೇಕು ಎನ್ನುವುದನ್ನು ಸೂಚಿಸುವಂಥದ್ದು ನಿರ್ದೇಶಕರಾಗಿರುತ್ತದೆ. ಅದು ಸಹಜಾಭಿನಯವಾಗಿರಬೇಕು ಎನ್ನುವುದಕ್ಕೆ ಇಲ್ಲಿ ಬಂದಂತಹ ಆ ಪಾತ್ರಗಳು, ಅದರ ನಟರು ನಾವು ಗಮನಿಸಬೇಕು. ಸಿನಿಮಾದಲ್ಲಿ ಅವರ ನಟನೆಯೇ ಕಾರಣ ಆಗಿರುತ್ತದೆ ಯಶಸ್ವಿಗೆ ಎನ್ನುವುದನ್ನು ಗಮನಿಸಬೇಕು. ಅದೇ ರೀತಿಯಲ್ಲಿ ಈಗ ನಟರ ಆಯ್ಕೆಯಾದ ನಂತರ ಕೆಲವೊಂದು ಸಂದರ್ಭವನ್ನು ಪ್ರೇಕ್ಷಕರಿಗೆ ಯಾವ ರೀತಿಯಲ್ಲಿ ಕಟ್ಟಿಕೊಡಬಹುದು, ಆ ಘಟನೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ರಿಜಿಸ್ಟರ್ ಆಗುವಂತೆ, ಅವರಲ್ಲಿ ಅಚ್ಚೊತ್ತುವಂತೆ, ಅವರ ಮನಸ್ಸಿಗೆ ನಾಟುವುದು ಮಾತ್ರ ಅಲ್ಲ, ಅದರಿಂದ ಏನೋ ಸಂದೇಶವನ್ನು ಕೊಡಬೇಕು, ಇಡೀ ಕಥೆಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇಂತಹ ಘಟನೆಯನ್ನು ಯಾವ ರೀತಿ ನೋಡಿಕೊಳ್ಬಹುದು ಎನ್ನುವುದಕ್ಕೆ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಗುಳ್ಳನ ತಂದೆಯ ಪಾತ್ರದಲ್ಲಿ ದೇವಯ್ಯ ಎನ್ನುವ ಕಥಾಪಾತ್ರ ಆಗಿದೆ. ಆ ಪಾತ್ರಕ್ಕೆ ತಲಗೇರಿ ವೆಂಕಟರಾಯರನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಗ ತಾನೇ ತೆರೆಕಂಡಂತಹ ವಂಶವೃಕ್ಷ ಎನ್ನುವ ಸಿನಿಮಾ, ಅದರ ಕಥೆ ಬರೆದವರು ಎಸ್.ಎಲ್. ಭೈರಪ್ಪ, ಜಿ.ವಿ. ಅಯ್ಯರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾ ಆಗಿರುತ್ತದೆ. ಅಲ್ಲಿ ಆ ತಲಗೇರಿ ವೆಂಕಟರಾಯರ ಪಾತ್ರ ಬಹಳ ಮೆಚ್ಚುಗೆಯನ್ನು ಪಡೆಯುತ್ತದೆ. ಸ್ವಾಭಾವಿಕ ಒಂದು ಸಾವಿನ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಅಂಥದ್ದೇ ಒಂದು ಸಂದರ್ಭ ನಮ್ಮ ಈ ಕಥೆಯಲ್ಲಿ ಕೂಡ ದೇವಯ್ಯನ ಸಾವಿನ ಸಂದರ್ಭ. ಆ ನಂತರ ಅವನ ಹೆಣವನ್ನು ಅವನ ಮಗ ಉಲ್ಲ ಹಾಗೂ ಊರಿನವರೆಲ್ಲ ಶವ ಸಂಸ್ಕಾರ ಮಾಡುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಸೇರಿಕೊಂಡು ಮಾಡುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣ್ತೇವೆ. ಈ ಒಂದು ದೃಶ್ಯಕ್ಕೆ ಸಮಾನಾಂತರವಾಗಿ ಆ ಊರಿನ ದೊಡ್ಡ ಜಮೀನ್ದಾರ, ಎಲ್ಲ ಸಂಪತ್ತು ಇರುವಂತಹ ವ್ಯಕ್ತಿ ಭೂತಯ್ಯ, ಅವನ ಮಗ ಅಯ್ಯು, ಯಾರದ್ದೋ ಹೋರಿಗಳನ್ನು ಕದ್ದುಕೊಂಡು ಬರುವಾಗ ಬಿದ್ದು ಲಕ್ಕ ಹೊಡೆದು ಮಲಗಿದ್ದಾನೆ. ತನ್ನ ಮಗನಿಗೆ ಬೋಧನೆಯನ್ನು ಮಾಡ್ತಾನೆ, ಯಾರನ್ನು ಕೂಡ ನಂಬಬೇಡ, ಆ ರೀತಿ ಮಗನಿಗೆ ಬೋಧನೆಯನ್ನು ಮಾಡಿ ಸಾವನ್ನಪ್ತಾನೆ. ಆ ಸಾವನ್ನಪ್ಪುವಾಗ ಅವನ ಹೆಣವನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಆ ಊರಿನವರು ಯಾರು ಕೂಡ ಬರುವುದಿಲ್ಲ. ಮಗ ಮತ್ತು ಮತ್ತೊಬ್ಬ ಸಂಬಂಧಿ ಮಾತ್ರ ಇರುವಂಥದ್ದು. ಊರವರಿಗೆಲ್ಲ ಸುದ್ದಿ ಸತ್ತಿದ್ದಾನೆ ಅಂತೇಳಿ ಯಾರು ಕೂಡ ಹೆಣದ ಮುಖವನ್ನು ನೋಡುವುದಕ್ಕೆ ಬರುವುದಿಲ್ಲ. ಎತ್ತಿನ ಗಾಡಿಯಲ್ಲಿ ಹೆಣವನ್ನು ಈ ಮಗ ಹೆಣವನ್ನು ಇಟ್ಟುಕೊಂಡು ಶವಯಾತ್ರೆಯನ್ನು ಮಾಡ್ತಾನೆ. ಇಲ್ಲಿ ಗಮನಿಸಬೇಕು, ಹಣ, ಸಂಪತ್ತು, ಅಧಿಕಾರ ಎಲ್ಲವೂ ಇದೆ, ಜನರ ಬೆಂಬಲ ಇಲ್ಲ, ಜನರ ಪ್ರೀತಿಗೆ ಅವ ಪಾತ್ರನಾಗಿಲ್ಲ. ಏನಿದ್ದೇನು ಫಲ? ಅದೇ ಮೇಲೊಂದು ಕಥಾಪಾತ್ರ ದೇವಯ್ಯ ಎನ್ನುವ ಗುಳ್ಳನ ತಂದೆ ಮರಣ ಹೊಂದಿದಾಗ ಊರಿಗೆ ಊರೇ ಬಂದು ಅವನ ಶವಯಾತ್ರೆಯನ್ನು ಮಾಡ್ತಾರೆ, ಸಂಸ್ಕಾರವನ್ನು ಮಾಡ್ತಾರೆ. ಇಲ್ಲಿ ಯಾರು ಬರುವುದಿಲ್ಲ. ಯಾಕಂದ್ರೆ ಭೂತಯ್ಯನ ಸ್ವಭಾವ ಅಷ್ಟು ಮಾತ್ರವಲ್ಲ, ಊರವರು ಅವನ ಶವಯಾತ್ರೆ, ಭೂತಯ್ಯನ ಶವಯಾತ್ರೆ ಹೋಗುವಾಗ ಕಾಕರಿಸಿ ಮುಗಿಯುತ್ತಾರೆ, ಅಲ್ಲಿ ಮಣ್ಣನ್ನು ಬಿಸಾಡ್ತಾರೆ, ವೈದ್ಯನ್ನು ಬಿಸಾಡ್ತಾರೆ. ಈ ಮಾರಿಯನ್ನು ಹೋದದ್ದೇ ಒಳ್ಳೆದಾಯ್ತು ಎನ್ನುವ ರೀತಿಯಲ್ಲಿ ಅಂತ ಒಂದು ಚಿತ್ರಣವನ್ನು ಅಲ್ಲಿ ತೋರಿಸ್ತಾರೆ. ಅದು ನಿರ್ದೇಶಕರ ಜಾಲ್ಮೆಯೇ ಸರಿ. ಅವರ ಆ ಎರಡು ಯಾವೊಂದು ಮಾತಲ್ಲಿ ಹೇಳುವುದಿಲ್ಲ. ಆ ದೃಶ್ಯವನ್ನು ಕಂಡಾಗ ಪ್ರೇಕ್ಷಕನ ಮನ ಪರಿವರ್ತನೆ ಆಗಬೇಕು. ಎಷ್ಟೇ ದರ್ಪ ಅಧಿಕಾರ ಇದ್ದವನ ಮನ ಪರಿವರ್ತನೆ ಆಗಬೇಕು. ತಾನು ಸತ್ರು ಹೀಗೆಯೋ ಎನ್ನುವಂತಹ ಚಿಂತನೆ ಮೂಡಬೇಕು. ಅಂತಹ ಒಂದು ಘಟನೆಯಲ್ಲಿ, ಎರಡು ಘಟನೆಯಲ್ಲಿ ತೋರಿಸ್ತಾರೆ. ಅಲ್ಲಿ ಹೇಳಿದ್ರೆ ನೋಡಿ, ತಾನು ಹೇಳಬೇಕೆಂಬುದನ್ನು ಪ್ರೇಕ್ಷಕರಿಗೆ ಮನವರಿಕೆ ಮಾಡಿಕೊಳ್ಳಲು ನಿರ್ದೇಶಕರು ಎಂದು ಮಾತಿನ ಮೊರೆ ಹೋಗುವುದಿಲ್ಲ. ಕೇವಲ ಮಾತಿನ ಮೊರೆ ಹೋಗದೆ ಆ ಘಟನೆಗಳನ್ನು, ಆ ಸಂದರ್ಭಗಳನ್ನು, ಆ ದೃಶ್ಯಗಳನ್ನು ತೆರೆಯ ಮೇಲೆ ತೋರಿಸ್ತಾರೆ. ಆ ತೋರಿಸುವ ಮುಖಾಂತರ ಮೂಲ ಲೇಖಕರು, ಕವಿಗಳು ಏನು ಹೇಳಬೇಕು ಜನರಿಗೋ, ನಿರ್ದೇಶಕರಿಗೆ ಏನು ಹೇಳಬೇಕೋ ಅಂತಹ ಆ ಮೌಲ್ಯವನ್ನು ಅಲ್ಲಿ ತಲುಪಿಸಿಬಿಡ್ತಾರೆ. ಇದು ವಿಶೇಷತೆ ಅಂತ ನಾವು ಗಮನಿಸಬೇಕು. ಯಾಕೆಂದ್ರೆ ಈ ಭೂತಯ್ಯ ಎನ್ನುವ ಅದೇ ಒಬ್ಬ ಶಕ್ತಿ ಸತ್ತಿರ್ತಾನೆ. ಆ ಸಂದರ್ಭದಲ್ಲಿ ಅವನ ಹೆಣವನ್ನು ಎತ್ತಲು ಬಿಡುವುದಿಲ್ಲ. ಹೆಣವನ್ನು ಕೊಂಡೋಗ್ಬೇಕಿದ್ರೆ ನನ್ನ ಹಣವನ್ನು ಒಪ್ಪ ಮಾಡಬೇಕು ಅಂತ ಹೇಳ್ತಾನೆ. ಅಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಭೂತಯ್ಯ. ಅಂತಹ ನಿಷ್ಕರುಣಿ ಅಂತ ಹೇಳುವಾಗ ಈ ರೀತಿ ಆ ಸಂದರ್ಭಗಳನ್ನು ಪರಸ್ಪರ
ಕೊಟ್ಟು ಜನರಿಗೆ ಮನೋರಂಜನೆಯನ್ನು ಕೊಡುವಂಥದ್ದು ಅಥವಾ ಮೌಲ್ಯಗಳನ್ನು ಕೊಡುವಂಥದ್ದು ಅದು ವಿಶೇಷವಾಗಿರುತ್ತದೆ. ಆ ವಿಶೇಷತೆ ನಾವು ಈ ಸಿನಿಮಾದಲ್ಲಿ ಕೂಡ ಕಾಣ್ತೇವೆ. ಈ ರೀತಿಯಾಗಿ ಮೂಲ ಲೇಖಕರ ಆಶಯ ಚಿತ್ರಕಥೆಯ ಮೂಲಕ ತೆರೆ ಮೇಲೆ ಯಾವ ರೀತಿ ಟ್ರಾನ್ಸ್ಲೇಟ್ ಆಗ್ತದೆ, ಪ್ರೇಕ್ಷಕರಿಗೆ ಮನವರಿಕೆ ಆಗ್ತದೆ ಎನ್ನುವ ಅಂಶವನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಅಲ್ಲಿ ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳಿಗೆ ಎಷ್ಟು ಮಹತ್ವ ಉಂಟು, ಅದನ್ನು ಯಾವ ರೀತಿಯಲ್ಲಿ ನಾವು ತೋರಿಸಬೇಕಾಗ್ತದೆ, ಅದರ ಫಲವನ್ನು ನಾವು ಯಾವಾಗ ಉಣ್ಣುತ್ತೇವೆ ಎನ್ನುವ ಅಂಶವನ್ನು ಇಲ್ಲಿ ಗಮನಿಸಬೇಕು. ಅದೇ ರೀತಿ ಈ ಎರಡು ಘಟನೆಗಳು ಬೇರೆ ಬೇರೆ ಆಗಿದ್ದು ಕೂಡ ಸಮಾನಾಂತರವಾಗಿ ತೋರಿಸಿ ಪ್ರೇಕ್ಷಕರನ್ನು ಗೆಲ್ಲುವಂಥದ್ದು ಇಲ್ಲಿ ಮುಖ್ಯ. ತೆರೆಗೂ ಪ್ರೇಕ್ಷಕರಿಗೂ ನಡುವಿನ ಅಂತರವನ್ನು ಸಾಕಷ್ಟು ಕಡಿಮೆ ಮಾಡಿ ನಿರ್ದೇಶಕರು ಪ್ರೇಕ್ಷಕರನ್ನು ಕಥೆಯ ಪಾತ್ರಗಳ ನಡುವೆ ತಂದು ನಿಲ್ಲಿಸಿ ತಾದಾತ್ಮ ಭಾವ ಮೂಡಿಸಿ ಎಲ್ಲ ಪಾತ್ರಗಳ ನೋವು, ನಲಿವು, ಕಣ್ಣೀರು, ಸಂತೋಷಗಳಲ್ಲಿ ಒಳಗೊಳ್ಳುವಂತೆ ಮಾಡುತ್ತಾರೆ. ಈ ರೀತಿ ಯಾವುದೇ ಪಾತ್ರ ಇರಲಿ ಆ ಪಾತ್ರ ಅದರಲ್ಲಿ ಒಳಗೊಳ್ಳುವಂತೆ, ಅಲ್ಲಿ ಬೆರೆತು ಹೋಗುವಂತೆ ನಟಿಸಬೇಕಾಗ್ತದೆ. ನಟನೆ ಎನ್ನುವುದು ಕೇವಲ ನಟನೆ ಆಗಬಾರ್ದು, ಅದು ಸಹಜಾಭಿನಯವಾಗಿರಬೇಕು. ಆ ಸಹಜಾಭಿನಯ ಮೂಡಿ ಬಂದ್ರೇನೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಅದನ್ನು ಜನರು ಮೆಚ್ಚುವಂಥದ್ದು. ಅಂತಹ ಕೆಲಸ ತೆರೆಗೂ ಪ್ರೇಕ್ಷಕರಿಗೂ ನಡುವಿನ ಅಂತರವನ್ನು ಸಾಕಷ್ಟು ಕಡಿಮೆ ಮಾಡಿ, ತೆರೆ ಮತ್ತು ಪ್ರೇಕ್ಷಕರ ನಡುವೆ ಅಂತರವನ್ನು ಕಡಿಮೆ ಮಾಡುವುದು ಇಂತಹ ಘಟನೆಗಳಾಗಿರ್ತವೆ, ಇಂತಹ ದೃಶ್ಯಗಳಾಗಿರ್ತವೆ. ಇಲ್ಲಂದ್ರೆ ಅದು ಘಟನೆಗಳಾಗಿಯೇ ಇರ್ತವೆ, ಅದನ್ನು ಯಾರು ನಾವು ನೋಡುವುದಿಲ್ಲ. ಆ ರೀತಿಯಲ್ಲ, ಅದನ್ನು ನಾವು ಏನು ಅದರ ಒಂದು ಭಾಗ ಎನ್ನುವಂತೆ ಪ್ರೇಕ್ಷಕರಾದವರು ನಾವು ಅಲ್ಲಿ ಅದನ್ನು ಆಸ್ವಾದಿಸ್ತೇವೆ, ನೋಡುತ್ತೇವೆ, ನಮ್ಮನ್ನು ನಾವು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೇವೆ. ಇಂತಹ ದೃಶ್ಯಗಳು ಸಾಕಷ್ಟು ಈ ಸಿನಿಮಾದಲ್ಲಿ ಇವೆ. ಆ ಕಾರಣಕ್ಕಾಗಿ ಇಲ್ಲಿ ನಿರ್ದೇಶಕರು ಗೆಲ್ಲುತ್ತಾರೆ ಅಂತ ಹೇಳುವುದು. ಅದನ್ನು ಪೂರ್ತಿಯಾಗಿ ಈ ಸಿನಿಮಾ ನಿರ್ದೇಶಕರ ಸಿನಿಮಾ ಅಂತಲೇ ಉಲ್ಲೇಖಿಸಿರುವುದು. ಅಂದ್ರೆ ಯಾವುದೇ ನಟರ ಆಯ್ಕೆಯಲ್ಲಿ ವಿಶೇಷತೆಗಳಿರ್ಬೋದು, ಆ ಕಾಲದ ಪ್ರಮುಖ ನಟರನ್ನು ಆಯ್ಕೆ ಮಾಡಿರ್ಬೋದು ಅಥವಾ ಪ್ರಮುಖ ಅಲ್ಲದ ನಟರೂ ಆಗಿರ್ಬೋದು. ಆದರೆ ಗಮನಿಸಬೇಕಾದ್ದು ನಿರ್ದೇಶಕರ ಮಹತ್ವವನ್ನು. ಇವಿಷ್ಟು ಅಂಶವನ್ನು ನಾವೀಗ ನೋಡುವ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡುವ. ನೀವು ಈ ಸ್ವಲ್ಪ ಸಮಯದಲ್ಲಿ ನೀವು ಇನ್ನು ಮುಂದೆ ಮಾಡಬೇಕಂದ್ರೆ ಈ ಸಿನಿಮಾವನ್ನು ಪೂರ್ತಿಯಾಗಿ ಒಮ್ಮೆ ನೀವು ನೋಡಿ, ನಿಮ್ಮ ಮೊಬೈಲಲ್ಲಿಯೋ ಅಥವಾ ಮನೆಯಲ್ಲಿ ಟಿವಿಯಲ್ಲಿಯೋ CD ಎಲ್ಲ ಇರ್ತವೆ, CD ಕೂಡ ಸಿಗ್ತವೆ ಮಾರ್ಕೆಟ್ಗಳಲ್ಲಿ. ಅದನ್ನು ನೀವು ನೋಡಿ ಒಮ್ಮೆ ಆನಂದಿಸಿ ಆಸ್ವಾದನೆ ಮಾಡಿ.